ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ತೋಟಗಾರಿಕಾ ಇಲಾಖೆಯವರು 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಮಾರ್ಚ್ 1ರಿಂದ 3 ದಿನಗಳ ಕಾಲ ಶಿರಸಿಯಲ್ಲಿ ಹೂವಿನ ಹಬ್ಬವೇ ನಡೀತಾ ಇದೆ. ಈಗಾಗಲೇ ಎಲ್ಲ ಸಕಲ ವ್ಯವಸ್ಥೆಯನ್ನು ತೋಟಗಾರಿಕಾ ಇಲಾಖೆ ಮಾಡಿದೆ. ಈಗಾಗಲೇ 100 ಸ್ಟಾಲ್ಗಳು ಇಲ್ಲಿ ಮಾಡಲಾಗಿದೆ. ಅಲ್ಲದೆ ಈ ಸ್ಟಾಲ್ಗಳಲ್ಲಿ ಸಿಹಿ ತಿಂಡಿಗಳು, ಇನ್ನಿತರ ವಸ್ತುಗಳು, ಯಂತ್ರೋಪಕರಣಗಳು, ಕೃಷಿ ಚಟುವಟಿಕೆಗಳ ಉಪಕರಣಗಳು ಎಲ್ಲವೂ ಸಹ ಮಾರಾಟ ಹಾಗೂ ಅದರ ಪ್ರದರ್ಶನವನ್ನು ವ್ಯವಸ್ಥೆ ಕಲ್ಪಿಸಲಾಗಿದೆ. ಈಗಾಗಲೇ ನಮ್ಮ ಜೊತೆ ತೋಟಗಾರಿಕಾ ಇಲಾಖೆಯ ಹಿರಿಯ ಅಧಿಕಾರಿಗಳಂತ ಸತೀಶ್ ಹೆಗಡೆ ಅವರಿದ್ದಾರೆ. ಅವರನ್ನು ಮಾತಾಡಿಸೋಣ. ಅವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಈಗ ನಿಮ್ಮ ತೋಟಗಾರಿಕಾ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನವನ್ನು 3 ದಿನಗಳ ಕಾಲ ಏರ್ಪಡಿಸಿದ್ದೀರಿ. ಮಾರ್ಚ್ 1ರಿಂದ ಯಾವ್ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಸರ್? ಪ್ರತಿ ವರ್ಷದ ನಾವು ಮಾಡ್ತಾ ಬರುವಂಥ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿನಲ್ಲಿ ನಾವು ಕೆಲವೊಂದು ಸಣ್ಣ ವಿಶೇಷ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ನಾವು ಚೆಸ್ ಪಾರ್ಕಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದೇವೆ. ಅಂದರೆ ಈ ವರ್ಷ ಭಾರತದ ಪುರುಷ, ಮಹಿಳೆ ಮತ್ತು ಗುಂಪು 3ರಲ್ಲೂ ಚೆಸ್ನಲ್ಲಿ ಚಾಂಪಿಯನ್ ಆಗಿದ್ದೀವಿ. ಅದನ್ನು ಬಿಂಬಿಸುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಚೆಸ್ ಪಾರ್ಕನ್ನು ಮಾಡಿದ್ವಿ. ಹಾಗೆ ನಾವು ಈ ಬಾರಿ 3 ಮೇರು ವ್ಯಕ್ತಿತ್ವವನ್ನು ಕಾಯ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ತುಳಸಿಗೌಡ, ನಮ್ಮವರೇ ಆದಂಥ ತುಳಸಿಗೌಡ ಮತ್ತು ಸುಕ್ರಿಗೌಡ ಅವರಿಬ್ಬರದ್ದು ಸಹ ರಂಗೋಲಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಹಾಗೆ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ನಾವು ಕಳ್ಕೊಂಡಿದ್ದೀವಿ. ಅದು ಸಹ ನಾವು ತಬಲೆಯನ್ನು ಮಾಡಿ ಅವರಿಗೊಂದು ಶ್ರದ್ಧಾಂಜಲಿಯನ್ನು ನೀಡೋಣ ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ಮಹಾಕುಂಭ ಮೇಳ ಈ ಬಾರಿಯ ವಿಶೇಷವಾಗಿ ಆಯೋಜನೆಗೊಂಡಿರುವಂಥ ಒಂದು ಕಾರ್ಯಕ್ರಮ ನಮ್ಮ ಭಾರತದಲ್ಲಿ. ಆ ಮಹಾಕುಂಭ ಮೇಳದ ಒಂದು ರಂಗೋಲಿಯಲ್ಲಿ ಮಹಾಕುಂಭ ಮೇಳವನ್ನು ಬಿಂಬಿಸುವಂಥ ಒಂದು ಪ್ರಯತ್ನವನ್ನು ನಾವು ನಮ್ಮ ಸ್ಥಳೀಯ ಕಲಾವಿದರಿಂದ ಮಾಡಿಸ್ತಾ ಇದ್ದೀವಿ. ಹಾಗೆ 100 ವರ್ಷ ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ನಾಟಕಕ್ಕೆ ಬೆಳಗಾವಿಯಲ್ಲಿ ಬಂದು 100 ವರ್ಷ ಆಗಿರುವ ಕಾರಣವಾಗಿ ನಾವು ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಚರಕ ಹಿಡಿದ ಒಂದು ಮೂರ್ತಿಯನ್ನು ಸಹ ನಾವು ತಂದು ಇಳಿಸಿದ್ದೀವಿ. ಸರ್, ಈಗ ನೀವು ಇಲ್ಲಿ ಉತ್ಸವ ಮಾಡ್ತಾ ಇದ್ದೀರಿ. ಸುಮಾರು ಎಷ್ಟು ಜಾತಿಯ ಹೂವಿನ ಗಿಡಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಸರ್? ಸಾಮಾನ್ಯವಾಗಿ 30ರಿಂದ 35 ರೀತಿಯ ಜಾತಿಯ ಹೂಗಿಡಗಳನ್ನು ತಂದಿದ್ದೀವಿ. ಒಂದು 50ರಿಂದ 55 ತಳಿಗಳಾಗ್ತವೆ ಅದರಲ್ಲಿ. ಅಂದರೆ ಬೇರೆ ಬೇರೆ ಒಂದೇ ಹೂವಿನಲ್ಲಿ 3 ತಳಿಗಳು, 4 ತಳಿಗಳು ಅಂಥವನ್ನೆಲ್ಲ ತಂದಿರುವಂಥದ್ದು ಒಂದು 40ರಿಂದ 50 ತಳಿಗಳಾಗ್ತವೆ. ಈಗ ಸ್ಟಾಲ್ಗಳನ್ನು ಮಾಡಿದ್ರೆ ಎಷ್ಟು ಸ್ಟಾಲ್ಗಳು ಮಾಡಿದೆ ಸರ್? ಈ ಬಾರಿ ನಾವು 72 ಸ್ಟಾಲ್ಗಳನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ನಮಗೆ ಈ ಬಾರಿ ಜಾಗದ ಕೊರತೆ ಸ್ವಲ್ಪ ಕಂಡುಬರೋದ್ರಿಂದ 70 ಸ್ಟಾಲ್ಗಳಿಗೆ ಸೀಮಿತವಾಗಿದೆ. ಸರ್, ಈಗ ಇದು ಏನಾಗಿದೆ ಕೇಳಿದರೆ, ಫಲಪುಷ್ಪ ಪ್ರದರ್ಶನ ಹೇಳೋದು ಕೇವಲ ಸಿರ್ಸಿಗಷ್ಟೇ ಸೀಮಿತ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬೇರೆ ತಾಲೂಕುಗಳಲ್ಲಿ ಸಹ ಈ ರೀತಿಯಂಥ ಒಂದು ಫಲಪುಷ್ಪ ಪ್ರದರ್ಶನ ಮಾಡಬೇಕು ಹೇಳುವಂಥ ಒಂದು ಆಗ್ರಹ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಬಟ್ ತೋಟಗಾರಿಕಾ ಇಲಾಖೆಯವರು ಬೇರೆ ಕಡೆ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕೆ ಸರ್ ಅದು? ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಿಕ್ಕೆ ಅದರ ಹಿಂದೆ 3 ತಿಂಗಳುಗಳ ಸತತ ಪ್ರಯತ್ನ ನಮ್ಮದು ಇರ್ತದೆ. ಆ ಗಿಡಗಳನ್ನು ತಂದು ಗಿಡಗಳನ್ನು ಇಲ್ಲೇ ಬೆಳೆಸಿ ಅವು ಆ ಟೈಮಿಗೆ ಹೂವು ಆಗುವ ರೀತಿಯಲ್ಲಿ ನೋಡುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಿದ್ದೇವೆ. ನಮ್ಮಲ್ಲ ಇಲ್ಲಿ ಶಿರ್ಸಿನಲ್ಲಾದರೆ ನಮಗೆ ಎಲ್ಲ ಒಂದು ವ್ಯವಸ್ಥೆಗಳಿದೆ. ಅದಕ್ಕೆ ನಾವು ಇಲ್ಲಿ ಮಾಡ್ತೇವೆ. ಅದೇ ಬೇರೆ ಕಡೆ ಆದರೆ ಕಾಟಾಚಾರಕ್ಕೊಂದು ಪ್ರದರ್ಶನವನ್ನು ಮಾಡ್ಬೋದು ಬಿಟ್ಟರೆ ಅದು ಒಂದು ವಿಶೇಷವಾದ ಪ್ರದರ್ಶನವಾಗಿ ಬರೋದಿಲ್ಲ. ಅದಕ್ಕಾಗಿ ನಾವು ಹೆಚ್ಚು ಒತ್ತನ್ನು ನಾವು ನಮ್ಮ ಶಿರ್ಸಿನಲ್ಲಿ ನಮ್ಮ ತೋಟಗಾರಿಕೆಯ ಕೇಂದ್ರ ಕಚೇರಿ ನಮ್ಮ ಶಿರ್ಸಿನಲ್ಲೇ ಇರೋದ್ರಿಂದ ನಾವು ಶಿರ್ಸಿನಲ್ಲೇ ಮಾಡ್ತಾ ಇದ್ದೀವಿ. ಸರ್, ಈಗ ಸುಮಾರು ಎಷ್ಟು ಜನ ಭಾಗವಹಿಸ್ಬೋದು ಅಂತ? ಸಾಮಾನ್ಯ 1 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ವಿಸಿಟ್ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಈ ಬಾರಿನೂ ನಮಗೆ ಅಷ್ಟೇ ಜನರ ನಿರೀಕ್ಷೆ. ಮಾರ್ಚ್ 1ರಿಂದ 3 ದಿನಗಳ ಕಾಲ ಶಿರಸಿಯ ತೋಟಗಾರಿಕಾ ಇಲಾಖೆಯಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಇಲಾಖೆ ಮಾಡಿಕೊಂಡಿದೆ. ಈಗಾಗಲೇ ಸ್ಟಾಲ್ಗಳಿಗೂ ಸಹ ಬೇರೆ ಬೇರೆ ಕಡೆಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್, ಶಿರ್ಸಿ.